ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಮನಪೂರ್ವಕವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಕರ್ತನು ನಿಮ್ಮೆಲ್ಲರ ಜೀವಿತದಲ್ಲಿ ಯಾವಾಗಲೂ ಒಳಿತು ಮಾಡಬೇಕೆಂದು, ಉಪಕಾರವನ್ನು ಮಾಡಬೇಕೆಂದು, ನೀವೆಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಬಲವಾಗಿ ಸ್ಥಿರವಾಗಿರಬೇಕೆಂದು ನಿಮಗೋಸ್ಕರವಾಗಿ ಪ್ರತಿದಿನವೂ ರಾಜಮಂಡ್ರಿ ಕ್ರೈಸ್ಟ್ ವರ್ಶಿಪ್ ಸೆಂಟರ್ ಹಾಗೂ ಪ್ರಪಂಚ ವ್ಯಾಪ್ತಿಯಾಗಿರುವ ಪ್ರೇಯರ್ ಪಾರ್ಟ್ನರ್ಸ್ ನಮ್ಮ ಸೇವೆಯಲ್ಲಿರುವವರೆಲ್ಲರೂ ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದಾರೆ. ನೀವು ಕೂಡ ನಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇರುವುದರಿಂದ ನಿಮಗೆ ಕೃತಜ್ಞತೆಯನ್ನು ಹೇಳುತ್ತೇವೆ. ನಾವು ಪ್ರತಿದಿನ ದೇವರ ವಾಗ್ದಾನವನ್ನು ಕೇಳುವುದರ ಮೂಲಕ ದೇವರ ಚಿತ್ತವನ್ನು ಗ್ರಹಿಸುತ್ತಾ ಇದ್ದೇವೆ. ಆ ದಿನಕ್ಕೆ ಬೇಕಾದಂಥ ಶಕ್ತಿ, ಬಲ, ಪ್ರೋತ್ಸಾಹವನ್ನು ಹೊಂದುತ್ತಾ ಇದ್ದೇವೆ. ಆದ್ದರಿಂದ ಸಕಲ ಸ್ತುತಿ ಘನವು ಕರ್ತನಾದ ಯೇಸು ಕ್ರಿಸ್ತನಿಗೆ ಉಂಟಾಗಲಿ. ಈ ದಿನ ವಾಗ್ದಾನವನ್ನು ನೋಡೋಣವ. ಪರಿಶುದ್ಧ ಸತ್ಯವೇದವನ್ನು ತೆಗೆದು ಕೀರ್ತನೆಗಳ ಪುಸ್ತಕ 42ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದೋಣ. ಇಫ್ ಯು ಹ್ಯಾವ್ ಬೈಬಲ್, ಪ್ಲೀಸ್ ಟರ್ನ್ ವಿತ್ ಮೀ ಟು Psalm 42 and verse 5. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನೂ ದೇವರೂ ಆಗಿದ್ದಾನೆ. ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಲೆಲೂಯ. ವಾಟ್ ಎ ವಂಡರ್ಫುಲ್ ಪ್ರಾಮಿಸ್ ಅಂಡ್ ಕಮಿಟ್ಮೆಂಟ್. ಇದರಲ್ಲಿ ಭಕ್ತರಾದ ಅವರ ಜೀವಿತದ ಸತ್ಯ ಹಾಗೂ ಜೀವಿತದ ಅನುಭವ ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸತ್ಯವೇದದಲ್ಲಿ ಕೀರ್ತನೆಗಳ ಪುಸ್ತಕ ಇದೆ. ಅದರಲ್ಲಿ 150 ಕೀರ್ತನೆ ಇದೆ. ಆ 150 ಕೀರ್ತನೆಯನ್ನು 5 ಭಾಗವಾಗಿ ವಿಂಗಡಿಸಿದ್ದಾರೆ. 5 ಗ್ರಂಥಗಳಾಗಿ ಅಥವಾ ಭಾಗವಾಗಿ ವಿಭಾಗಿಸಿದ್ದಾರೆ. ಈ 42ನೇ ಕೀರ್ತನೆಯಿಂದ 2ನೇ ಭಾಗ ಆರಂಭವಾಗುತ್ತದೆ. 1ನೇ ಕೀರ್ತನೆಯಿಂದ 41ನೇ ಕೀರ್ತನೆಯ ತನಕ ಮೊದಲನೆಯ ಭಾಗ ಅಥವಾ ಮೊದಲನೆಯ ಪುಸ್ತಕವಾದರೆ, ಈ 42ನೇ ಕೀರ್ತನೆಯಿಂದ 2ನೇ ಭಾಗವು ಆರಂಭವಾಗುತ್ತದೆ. ಕೊರಾಹಿಯರ ಪದ್ಯ ಎಂಬುದಾಗಿ ಆ ಇಂಟ್ರೊಡಕ್ಷನ್ ಅಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ದೇವರ ವಾಕ್ಯದ ಸತ್ಯವನ್ನು ನಾವು ಗಮನಿಸುವುದಾದರೆ, ನಾವು ಯಾಕೆ ದೇವರನ್ನು ಸ್ತುತಿಸಬೇಕು? ದೇವರು ನಮಗೆ ಏನು ಮಾಡಿದ್ದಾರೆ, ಏನು ಮಾಡಬೇಕೆಂದು ಆಶಿಸುತ್ತಿದ್ದಾರೆ? ಆತನ ಆಶ್ರಯ ಕೋರುವವರ ಜೀವಿತದಲ್ಲಿ ದೇವರು ಎಂತಹ ಅದ್ಭುತ ಮಾಡುತ್ತಾರೆ. ಆತನನ್ನು ಹೃದಯಪೂರ್ವಕವಾಗಿ ಆರಾಧಿಸುವವರ ಜೀವಿತದಲ್ಲಿ ಎಂತಹ ಉನ್ನತ ಕಾರ್ಯ ನಡೆಯುತ್ತದೋ, ವಾಕ್ಯವನ್ನು ಸ್ಪಷ್ಟವಾಗಿ ಗಮನಿಸುವುದರ ಮೂಲಕ, ವಾಕ್ಯವನ್ನು ಸ್ಪಷ್ಟವಾಗಿ ಪರಿಶೀಲಿಸುವುದರ ಮೂಲಕ ನಾವು ತಿಳಿದುಕೊಳ್ಳಬಹುದು. ಇಲ್ಲಿ ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಯಾಕೆ ವ್ಯಥೆಪಡುತ್ತೀಯ? ಮನಸ್ಸಿನೊಂದಿಗೆ ಮಾತನಾಡುವಂತ ಸಂದರ್ಭ ಇಲ್ಲಿ ಎದುರಾಗಿದೆ. ಈ ದಿನದಲ್ಲಿ ಅನೇಕರು ಸೆಲ್ಫ್ ಟಾಕ್ ಎನ್ನುವಂತ ವಿಷಯವನ್ನು ಬೆಳಕಿಗೆ ತಂದಿದ್ದಾರೆ. ಆದರೆ ಬೈಬಲ್ನಲ್ಲಿ ಎಷ್ಟೋ ವರ್ಷಗಳ ಹಿಂದೆ ದೇವರು ತನ್ನ ಭಕ್ತರೊಂದಿಗೆ ಮಾತನಾಡಿದ್ದಾರೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ ದಾವೀದನು ಮಾತನಾಡಿದ್ದಾನೆ ಅಲ್ವಾ? ಸೊ ಕೆಲವು ಸಾರಿ ನಾವು ಮಾತನಾಡಬೇಕು. ಯಾಕಂದ್ರೆ ಕೆಲವು ಸಾರಿ ಮನಸ್ಸು ಆರ್ಭಟಿಸುತ್ತಾ ಇರುತ್ತದೆ. ಹೇಳಬೇಕು, ಮೌನವಾಗಿರು ಎಂದು. ದೇವರನ್ನು ಅಂಗೀಕರಿಸು, ಆತನ ಮೇಲೆ ನಂಬಿಕೆ ಇಡು, ಆತನನ್ನು ವಿಶ್ವಾಸಿಸು. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಯಾಕೆ ವ್ಯಥೆಪಡುತ್ತಾ ಇದ್ದೀಯಾ? ಒಂದು ವೇಳೆ ಅಂತಹ ಸಿಚುವೇಶನ್ ಅಲ್ಲೇ ಈ ಉದಯ ಕಾಲದಲ್ಲಿ ನೀನು ಕೂಡ ಇದ್ದೀಯೇನೋ? ನಿದ್ರೆಯಿಂದ ಏಳುತ್ತಿರುವಾಗಲೇ ನಿನ್ನ ಕಷ್ಟಗಳನ್ನು ಒಂದು ನ್ಯೂಸ್ ಪೇಪರ್ ಅನ್ನು ಓದುವ ರೀತಿಯಲ್ಲಿ, ಹೆಡ್ಲೈನ್ಸ್ ಇರುವ ರೀತಿಯಲ್ಲಿ ನಿನಗಿರುವಂತಹ ಕಷ್ಟಗಳು, ನಿನಗಿರುವಂತಹ ಶಾರ್ಟ್ ಕಮಿಂಗ್ಸ್, ಸೆಟ್ ಬ್ಯಾಕ್ಸ್ ಎಲ್ಲವೂ ಕೂಡ ಅದರಲ್ಲಿ ಕಾಣಿಸುತ್ತಾ ಇದೆ. ಕುಗ್ಗುವಿಕೆ ಬರುವಂತದ್ದು ಸಹಜವೇ. ಅನಾರೋಗ್ಯದಿಂದಲೋ, ನೀನು ಎದುರಿಸುತ್ತಾ ಇರುವಂತಹ ನಿಂದೆಗಳಿಂದಲೋ, ಆಫೀಸಲ್ಲಿ ಎದುರಿಸುತ್ತಾ ಇರುವಂತಹ ಸವಾಲುಗಳಿಂದಲೋ, ನಿನ್ನ ಸುಪೀರಿಯರ್ಸ್ ನಿನ್ನನ್ನು ಕೀಳಾಗಿ ನೋಡುತ್ತಾ ಇರುವುದರ ಕುರಿತಾಗಿಯೋ, ಕೆಲವರು ನಿನ್ನನ್ನು ಬ್ಲಾಕ್ ಮೇಲ್ ಮಾಡುತ್ತಾ ಇದ್ದಾರೆ. ಬಹುಶಃ ಆ ಸಂಭವದ ನಿಮಿತ್ತವಾಗಿಯೋ ಬಹಳ ದುಃಖದಿಂದ ಉದಯ ಕಾಲದಲ್ಲಿ ನಿದ್ದೆಯಿಂದ ಎದ್ದಿದೆಯೇನೋ? ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ಭಕ್ತರು ಯಾವ ರೀತಿಯಲ್ಲಿ ದೇವರನ್ನು ಹಿಂಬಾಲಿಸಿದರೋ ನೀನು ಕೂಡ ಆ ರೀತಿಯಾಗಿ ಹಿಂಬಾಲಿಸುವುದಾದರೆ ನೀನು ಕೂಡ ಅದ್ಭುತವನ್ನು ಕಾಣುತ್ತೀಯ. ನನ್ನ ಮನವೇ, ನೀನು ಕುಗ್ಗಿ ಹೋಗಬೇಡ. ಕುಗ್ಗಿ ಹೋಗದೆ ಏನು ಮಾಡಬೇಕು ಅಂದರೆ, ದೇವರ ಮೇಲೆ ನಿರೀಕ್ಷೆಯನ್ನು ಇಡು. ನಿನ್ನ ಹೋಪ್ ಆತನೇ. ನಿರೀಕ್ಷೆ ಎನ್ನುವಂಥದ್ದು ಇರಬೇಕು. ಯಾರ ಮೇಲೆ ಅಂದರೆ ದೇವರ ಮೇಲೆ. ಇದುವರೆಗೂ ಒಂದು ವೇಳೆ ಮನುಷ್ಯರ ಮೇಲೆ ನಿರೀಕ್ಷೆಯನ್ನು ಇಟ್ಟಿದೆಯೇನೋ, ಅವರ ಮೇಲೆ ನಂಬಿಕೆ ಇಟ್ಟಿದೆಯೇನೋ, ನನ್ನ ಮಕ್ಕಳು ಒಳಿತು ಮಾಡುತ್ತಾರೆಂತಲೋ, ರಾಜಕಾರಣಿಗಳು ಒಳಿತು ಮಾಡುತ್ತಾರೆಂತಲೋ, ಅಥವಾ ಬೇರೆ ಯಾರೋ ಒಳಿತು ಮಾಡುತ್ತಾರೆಂತಲೋ, ಅಥವಾ ಉನ್ನತ ಸ್ಥಾನದಲ್ಲಿರುವವರು ನನಗೆ ಗೊತ್ತು ಅವರು ಒಳಿತು ಮಾಡುತ್ತಾರೆಂತಲೋ, ಎಷ್ಟೋ ಸಾರಿ ಅವರ ಮೇಲೆ ನಂಬಿಕೆಯನ್ನು ಇಟ್ಟು ನಿರೀಕ್ಷೆಯನ್ನು ಇಟ್ಟು ಫೇಲ್ ಆಗಿದೀಯಾ? ಆದರೆ ಈ ದಿನ ದೇವರ ಮೇಲೆ ನಿರೀಕ್ಷೆಯನ್ನು ಇಡುತ್ತೀಯಾ? ನಿನ್ನ ಹೋಪನ್ನು ಆತನ ಮೇಲೆ ಇಡುವುದಾದರೆ, ಆ ರೀತಿಯಾಗಿ ಇಡುವುದಾದರೆ ದೇವರು ನಿನ್ನನ್ನು ಬಲವಾಗಿ ಉಪಯೋಗಿಸುತ್ತಾರೆ. ಯಾಕೆ ದೇವರ ಮೇಲೆ ನಾವು ನಿರೀಕ್ಷೆಯನ್ನು ಇಡಬೇಕಂದ್ರೆ 2 ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. ಒಂದು, ಆತನು ನಮ್ಮ ರಕ್ಷಣಾಕರ್ತನು. ಎರಡನೆಯದಾಗಿ, ಆತನು ನಮ್ಮ ದೇವರು. ರಕ್ಷಣಾಕರ್ತನು, ಆತನೇ ನನ್ನನ್ನು ರಕ್ಷಿಸುವಾತನು, ನನ್ನನ್ನು ಸಂರಕ್ಷಿಸುವಾತನು, ಪೋಷಿಸುವಾತನು, ಉಗ್ರತೆಯಿಂದ ಬಿಡಿಸುವಾತನು, ಪಾಪ ಶಾಪದಿಂದ ಬಿಡಿಸುವಾತನು,
ಪಾಪದ ದಾಸತ್ವದಿಂದ ಬಿಡಿಸುವಂತ ಉನ್ನತನಾದ ದೇವರು ಆತನು. ನನ್ನ ರಕ್ಷಣಾ ಕರ್ತನು ಆತನೇ. ಸತ್ಯವೇದದಲ್ಲಿ ಈ ಮಾತನ್ನು ಆಲೋಚಿಸುವುದಾದರೆ ಅನೇಕ ಹೆಸರುಗಳು ಇದೆ. ಆತನಿಗೆ ನ್ಯಾಯಕರ್ತನು ಎಂಬುದಾಗಿ ಹೆಸರಿದೆ, ನಿರೀಕ್ಷಣಾ ಕರ್ತನು ಎಂಬುದಾಗಿ ಹೆಸರಿದೆ, ಸಮಾಧಾನದ ಕರ್ತನು ಎಂಬುದಾಗಿ ಆತನಿಗೆ ಹೆಸರಿದೆ, ಸೃಷ್ಟಿಕರ್ತನು ಎಂಬುದಾಗಿ ನಾವು ಆತನನ್ನು ಕರೆಯುತ್ತೇವೆ ಅಲ್ವಾ? ಈ ರೀತಿಯಾದದ್ದನ್ನು ಪರಿಶೀಲಿಸುವುದಾದರೆ ದೇವರು ಕರ್ತನಾಗಿದ್ದಾರೆ. ಆತನು ಸೃಜನಾತ್ಮವನ್ನು ಹೊಂದಿರುವ ಆತನು, ಸೃಷ್ಟಿಸುವುದಕ್ಕೆ ಸಾಮರ್ಥ್ಯವುಳ್ಳವನು. ನನ್ನ ರಕ್ಷಣಾ ಕರ್ತನು ಆತನೇ. ಈ ದೇವರು ಎಂಥವರು ಅಂದರೆ ಶೂನ್ಯದಿಂದ ಸಮಸ್ತವನ್ನು ಕೂಡ ಉಂಟು ಮಾಡಿದ ಆತನು. ಮನುಷ್ಯರೆಲ್ಲರನ್ನು ಕೂಡ ಪ್ರೀತಿಸಿ ಪ್ರಾಣವನ್ನು ಕೊಟ್ಟಂತಹ ದೇವರು. ಮರಣದ ಕೊಂಡಿಯನ್ನು ಮುರಿದು ಮರಣವನ್ನು ಜಯಿಸಿ 3ನೇ ದಿನದಲ್ಲಿ ಮರಣವನ್ನು ಜಯಿಸಿ ತಿರುಗಿ ಎದ್ದಂತಹ ದೇವರು. ನಾನು ನಿಮ್ಮ ಕುರಿತಾಗಿ ಉದ್ದೇಶವನ್ನು ಹೊಂದಿದ್ದೇನೆಂದು ಪ್ರಕಟಿಸಿದಂತಹ ದೇವರು. ನಮ್ಮ ಎಲ್ಲಾ ಬಾಧೆಗಳಲ್ಲಿ ಬಾಧೆ ಪಡುವಂತಹ ದೇವರು. ನಮ್ಮ ಕಷ್ಟ ಇಕ್ಕಟ್ಟನ್ನು ನೋಡಿ, ನಮ್ಮ ನಿಟ್ಟುಸಿರನ್ನು ನೋಡಿ ಸಹಕರಿಸುವ ದೇವರು, ಸಹಾಯ ಮಾಡುವ ದೇವರು ಆತನು. ಅಂತಹ ದೇವರ ಮೇಲೆ ನಿರೀಕ್ಷೆ ನೀಡುತ್ತೀಯಾ? ಎಸ್, ದೇವರು ನಿನ್ನ ಪರವಾಗಿ ಉನ್ನತವಾದ ಪ್ರಣಾಳಿಕೆಯನ್ನು ಹೊಂದಿದ್ದಾರೆ, ನಿನ್ನ ಕುರಿತಾಗಿ ಆಲೋಚಿಸುತ್ತಿದ್ದಾರೆ. ಕೀರ್ತನೆಗಳ ಪುಸ್ತಕದಲ್ಲಿ ಒಂದು ಸುಂದರವಾದ ಮಾತು ಇದೆ, ಕರ್ತನು ನನ್ನನ್ನು ನೆನಪಿಸಿಕೊಳ್ಳುತ್ತಾ ಇದ್ದಾನೆ ಎಂದು. ಆತನ ಆಲೋಚನೆಯಲ್ಲಿ ನಾವು ಯಾರಾದರೂ ಉನ್ನತವಾದ ವ್ಯಕ್ತಿಯ ಆಲೋಚನೆಯಲ್ಲಿ ನಾವಿದ್ದೇವೆ ಅಂದ್ರೆ ಅದು ಎಷ್ಟೋ ಸಂತೋಷ. ಆದರೆ ರಾಜಾದಿ ರಾಜನು ಕರ್ತಾದಿ ಕರ್ತನಾದ ದೇವರ ಆಲೋಚನೆಯಲ್ಲಿ ನಾವಿದ್ದೇವೆ ಅಂದರೆ ಇದು ನಮಗೆ ನಿಜವಾಗಿ ಸಂತೋಷ, ಆನಂದವನ್ನು ಕೊಡುವಂಥದ್ದು. ನಮ್ಮ ದೇವರು ಎಂತವರು ಅಂದರೆ ನಿನಗೋಸ್ಕರ ಉನ್ನತವಾದ ಪ್ರಣಾಳಿಕೆಯನ್ನು ಹೊಂದಿದ್ದಾರೆ. ನಿಮ್ಮ ಸಂಬಂಧಿಕರೋ, ನಿಮ್ಮ ಬಂಧುಗಳೋ, ನಿಮ್ಮ ನೆರೆಹೊರೆಯವರೋ, ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಹಿಂದೆ ಎಳೆಯಬೇಕೆಂದು ಪ್ರಯತ್ನ ಮಾಡಬಹುದು. ಆದರೆ ನಿಮ್ಮ ಮೇಲೆ ಆಪಾದನೆ ಮಾಡುವುದಕ್ಕೆ ಪ್ರಯತ್ನ ಮಾಡಬಹುದೇನೋ, ನಿಮ್ಮನ್ನು ನಾಶ ಮಾಡಬೇಕೆಂದು ಪ್ರಯತ್ನ ಮಾಡಬಹುದೇನೋ. ಆದರೆ ದೇವರ ವಾಕ್ಯವು ಹೇಳುತ್ತದೆ, ದೇವರು ಆ ಎಲ್ಲಾ ಪ್ರಣಾಳಿಕೆಯನ್ನು ಕೂಡ ವ್ಯರ್ಥವಾಗಿ ಮಾಡಿ ನಿನಗೆ ಜಯವನ್ನು ಕೊಡುವಂತಹ ದೇವರು. ನಿನಗೆ ವಿರೋಧವಾಗಿ ಕಲ್ಪಿಸುವಂತಹ ಯಾವುದೇ ಆಯುಧವೂ ಕೂಡ ಫಲಿಸುವುದಿಲ್ಲ ಎನ್ನುವಂತ ವಾಗ್ದಾನವನ್ನು ನೆನಪಿಸಿಕೊಳ್ಳಬೇಕು. ನನ್ನ ದೇವರು ನನ್ನ ರಕ್ಷಣಾ ಕರ್ತನು, ಆತನು ನನ್ನ ದೇವರೆಂಬುದಾಗಿ ಹೇಳಿಕೊಳ್ಳುತ್ತಾ ಇನ್ನೂ ಆತನನ್ನು ಸ್ತುತಿಸುತ್ತಲೇ ಇರಬೇಕು. ಈ ದಿನ ನಿನ್ನ ಜೀವಿತದಲ್ಲಿ ದೇವರನ್ನು ದೃಷ್ಟಿಸು, ಆತನನ್ನು ಸ್ತುತಿಸು. ದೊಡ್ಡ ಕಾರ್ಯ ನಿನ್ನ ಜೀವಿತದಲ್ಲಿ ನಡೆಯುತ್ತದೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ನಿನ್ನನ್ನೇ ಅವಲಂಬಿಸುವಾಗ, ಯಾಕಂದ್ರೆ ನೀವು ನಮ್ಮ ರಕ್ಷಣಾ ಕರ್ತನು, ನಮ್ಮ ದೇವರು ಆಗಿರುವುದರಿಂದ ನಮ್ಮ ಜೀವಿತದಲ್ಲಿ ಎಂಥ ಅದ್ಭುತವನ್ನು ಮಾಡುತ್ತೀರೋ, ಎಂಥ ಆಶ್ಚರ್ಯ ಕಾರ್ಯಗಳನ್ನು ಮಾಡುತ್ತೀರೋ, ನೀವು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಕುಗ್ಗಿ ಹೋಗಿದ್ದಾರೋ, ವೇದನೆಯಲ್ಲಿದ್ದಾರೋ, ಕರ್ತನ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿದ್ದಾರೋ, ಅವರೆಲ್ಲರನ್ನು ಕೂಡ ನೀವೇ ಮುಟ್ಟಿ ಬಲಪಡಿಸಿ ಆಶೀರ್ವದಿಸಿ ಅದ್ಭುತವನ್ನು ಮಾಡಿರಿ. ಅವರನ್ನು ಮೇಲೆತ್ತಿ ನಿಮ್ಮ ಸಾಕ್ಷಿಗಳನ್ನಾಗಿ ನಿಲ್ಲಿಸಿರಿ. ನಿಮ್ಮ ಮಹಿಮೆಯ ರಾಜ್ಯದ ವ್ಯಾಪ್ತಿಯಲ್ಲಿ ಅವರನ್ನು ಉಪಯೋಗಿಸಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.